ನೋಡಿ, ನಿನ್ನೆ ಹಾಡು ಹಗಲೇ ಏನು ಬೆಂಗಳೂರು ಅಂತ ಒಂದು ಸುರಕ್ಷಿತ ನಗರ ಅಂತ ಏನು ಹೇಳ್ಕೋತಾರೆ, ಆ ಸುರಕ್ಷಿತ ನಗರದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಷ್ಟು ಹಣ ಏನು ನಮ್ಮ ATMಗಳಿಗೆ ತುಂಬಬೇಕಾದಂಥ ಹಣ ಇವತ್ತು ದರೋಡೆಯಾಗಿದೆ. ಇದು ಒಂದೇ ಪ್ರಕರಣ ಅಲ್ಲ, ಕಳೆದ 3-4 ತಿಂಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ 2 ಬ್ಯಾಂಕ್ಗಳು, ಮನಗುಳಿಯ ಒಂದು ಬ್ಯಾಂಕು ಮತ್ತು ಚಡ್ಚಾಣದಲ್ಲಿ ಬ್ಯಾಂಕು, ಕ್ವಿಂಟಲ್ ಗಟ್ಟಲೆ ಬಂಗಾರ ಮತ್ತು ಕೋಟಿಗಟ್ಟಲೆ ಹಣ ದರೋಡೆಯಾಗಿದೆ. ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಗೃಹ ಮಂತ್ರಿಗಳು ಗೊತ್ತಿಲ್ಲ, ಪರಿಶೀಲಿಸ್ತೇನೆ ಅನ್ನೋಂಥ ಒಂದು ಕಾಮನ್ ಒಂದು ಉತ್ತರ ಬಿಟ್ಟರೆ, ಅವರು ಇವತ್ತು ಸರಿಯಾಗಿ ತಮ್ಮ ಇಲಾಖೆಯ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥದ್ದು ಎಲ್ಲ ಕಾರಣಗಳು. ಅಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಈ ವರ್ಗಾವಣೆ ಅನ್ನುವಂಥ ಒಂದು ಏನು ಶಾಸಕರ ಒಂದು ಪ್ರತಿ ವರ್ಷವೂ ವರ್ಗಾವಣೆ ಒಂದು ಉದ್ಯೋಗ ಮಾಡಿಕೊಂಡು ಯಾವ ಅರ್ಹ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು, ಒಳ್ಳೆಯ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡುವಂಥ ಮನಸ್ಸು ಇಲ್ಲಾರಂಥ ಒಂದು ವ್ಯವಸ್ಥೆ ಈ ರಾಜ್ಯ ಸರ್ಕಾರದಲ್ಲಿ ಆಗಿದೆ. ಆದರೆ ಕಾಂಗ್ರೆಸ್ಸಿನ ಮುಖಂಡರೆಲ್ಲ ದೆಹಲಿ ಸೇರಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಯಾರಾಗಬೇಕು, ಡಿ ಕೆ ಶಿವಕುಮಾರ್ ಆಗಬೇಕಾ ಅಥವಾ ಸಿದ್ದರಾಮಯ್ಯವ್ರು ಮುಂದುವರಿಬೇಕಾ ಅಥವಾ ಮತ್ತೆ ಇವರಿಬ್ಬರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕನ್ನೋಂಥ ಗೊಂದಲದಲ್ಲಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡು ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೂ ಸಹ ಬುದ್ಧಿ ಬರದೆ ಒಂದು ಒಳ್ಳೆಯ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ತುಂಬಿ ತುಳುಕ್ತಾ ಇದೆ. ಗುತ್ತಿಗೆದಾರರು ತಮ್ಮ ಆಸ್ತಿಗಳನ್ನು ಮಾರಿ ತಮ್ಮ ಖಾಸಗಿ ಸಾಲಗಳನ್ನು ಮುಗಿಸುವಂಥ ಜೊತೆಗೆ ಆತ್ಮಹತ್ಯೆ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಮಹಾನಗರದಲ್ಲಿ ಸ್ಕ್ವೇರ್ ಫೀಟ್ ಮೇಲೆ ಕ್ಯಾಲ್ಕುಲೇಟ್ರ್ ಇಟ್ಕೊಂಡು ಮಂತ್ರಿಗಳು ಇಷ್ಟು ಸ್ಕ್ವೇರ್ ಫೀಟ್ ಇದೆ, ಇಷ್ಟು 75 ರೂಪಾಯಿದಂಗೆ ಲೆಕ್ಕ ಹಾಕಿ ತಗುವಂಥ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿದೆ. ಮತ್ತು ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ವರ್ಗಾವಣೆ ಅನ್ನೋದು ಬಿಟ್ಟರೆ ಅಭಿವೃದ್ಧಿಯ ಹಣ ಅಂತೂ ಇಲ್ಲ. ಗ್ಯಾರಂಟಿಗಳು ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಕರ್ನಾಟಕದಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗಿದೆ. ಇದೇ ರೀತಿ ಇನ್ನು 6 ತಿಂಗಳು ಹೋದರೆ ಕರ್ನಾಟಕದಲ್ಲಿ ದೋಂಬಿಗಳು, ಗಲಾಟೆಗಳು ಪ್ರಾರಂಭ ಆಗ್ತವೆ. ಯಾಕಂದರೆ ಈಗ ನಿರುದ್ಯೋಗಿ ಯುವಕರು ಧಾರವಾಡದಲ್ಲಿ ಸುಮಾರು 25,000 ಜನರ ನಿರುದ್ಯೋಗಿಗಳು ನಮಗೆ ಉದ್ಯೋಗ ಕೊಡಿ. ಮೊನ್ನೆ ಬಿಜಾಪುರದಲ್ಲಿ ಸುಮಾರು 10,000 ನಿರುದ್ಯೋಗ ಯುವಕರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ, ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಸುಮಾರು 2,13,000 ಸರ್ಕಾರಿ ಖಾಲಿ ಉದ್ಯೋಗಗಳಿದ್ದರೂ ಸಹ ನೇಮಕಾತಿ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ಬಿಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗಿ ಯುವಕರು ಸಹ ಇವತ್ತು ದಂಗೆ ಏಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇಂಥ ವ್ಯವಸ್ಥೆಯಲ್ಲಿ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೇನೆ, ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡ್ಬಂದು ಕರ್ನಾಟಕದಲ್ಲಿ ಶೀಘ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಇವ್ರ ಕಡೆಯಿಂದ ಯಾವುದೂ ರೀತಿಯ ಸುರಕ್ಷತೆ ಇಲ್ಲ. ಇವತ್ತು ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಗ್ತಾಯಿದೆ. ಹಿಂದೂ ಧಾರ್ಮಿಕ ಜಾತ್ರೆಗಳ ಮೇಲೆ ಕಲ್ಲು ಎಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವಂಥ ಇವತ್ತು ಕೆಲಸ ನಡೀತಾ ಇದೆ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥ ಮಟ್ಟಕ್ಕೆ ಇವತ್ತು ಒಂದು ಕೋಮು ಗಟ್ಟಿಯಾಗಿ ನಿಂತಿದೆ. ಇಂಥ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರನ್ನ ಕೇಂದ್ರ ಹೈಕಮಾಂಡನ್ನು ಖುಷಿ ಪಡಿಸೋದು ಬಿಟ್ಟರೆ ಅವ್ರ ಕಡೆ ಏನೂ ಆಗ್ತಾಯಿಲ್ಲ. ನಾ ಮೊನ್ನೆ ಹೋದ ಅಧಿವೇಶನದಲ್ಲಿ ಹೇಳಿದ್ದೆ, ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತೇಳಿ. ಮೊದಲಿನ ಸಿದ್ದರಾಮಯ್ಯನವರ ಆಡಳಿತದಲ್ಲೂ ಇಲ್ಲ, ಮೊದಲಿನ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿಯೂ ಸಹ ಅವರು ತಲ್ಲೀನರಾಗಿದ್ದರಿಂದ ಕರ್ನಾಟಕದಲ್ಲಿ ಒಂದು ಅರಾಜಕತೆ ತಾಂಡವ ಆಡ್ತಾಯಿದೆ.
ಎರಡೂವರೆ ವರ್ಷ ಸರ್ಕಾರ ಪೂರೈಸ್ತಾ ಇದೆ ಸರ್. ಕೊಟ್ಟ ಮಾತಂತ ನಡ್ಕೊಂಡಿದ್ದೀವಿ, ಎಲ್ಲ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ, ನಮ್ಮ ಮಾತನ್ನು ಕಾಂಗ್ರೆಸ್ ಅವರು ಹೇಳ್ತಾರೆ. ಕೊಟ್ಟ ಮಾತುಗಳು ಆ ಗ್ಯಾರಂಟಿ ಒಂದು ಬಿಟ್ಟರೆ ಕಾನೂನು ಸುವ್ಯವಸ್ಥೆ ನಾವು ತರ್ತೀವಿ ಅಂತ ಹೇಳಿದ್ರು. ಕೋಮುಗಲಭೆ ಆಗಲಾರದ ರೀತಿಯಲ್ಲಿ ನಾವು ಎಲ್ಲ ಸಮಾನತೆಯನ್ನು ನೋಡ್ತೀನಿ ಅಂತ ಹೇಳಿದರು. ನೀರಾವರಿ ಯೋಜನೆಗಳು ಇವತ್ತು ಆಲ್ಮಟ್ಟಿಗೆ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ₹1 ಸಹಿತ ಇವತ್ತು ಅಭಿವೃದ್ಧಿಗೆ ಅದರ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ. ಈಗ ಮನೆ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಒಂದು ₹50 ಕೋಟಿ ಕೊಟ್ಟಿದ್ದಾರೆ. ಅದು ಎದಕ್ಕೆ ಕೊಟ್ಟಿದ್ದಾರೆ? 2.5 ವರ್ಷ ಮುಗಿತಾ ಇದೆ. ಶಾಸಕರು ಬಂಡೇಳಬಾರ್ದು, ನಾನು ಕುರ್ಚಿ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವತ್ತು ₹50 ಕೋಟಿ ಪ್ರತಿ ಶಾಸಕರಿಗೆ BJP ವಿರೋಧ ಪಕ್ಷದ ಶಾಸಕರಿಗೆ ₹25 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಯಾವ ಉದ್ಯೋಗ ಸೃಷ್ಟಿ ಮಾಡುವಂಥ ನೀರಾವರಿ ಯೋಜನೆಗಳಾಗಲಿ ಕೈಗಾರಿಕೆಗಳಾಗಲಿ ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇಲ್ಲ. ಒಂದು ಸರ್ಕಾರ ಅಂದರೆ ಸಮಗ್ರವಾದ ಅಭಿವೃದ್ಧಿ ಆಗಬೇಕು. ಜನರಿಗೆ ಏನು ಕನಿಷ್ಠತಮ ಏನು ಸೌಲಭ್ಯ ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಎಲ್ಲ ನೇಮಕಾತಿಗಳು ಇವತ್ತು ಸ್ಥಗಿತ ಆಗಿವೆ. ಈ ರೀತಿ ಇದ್ದಾಗ 2.5 ವರ್ಷದ ಏನು ಸಾಧನೆ ಮಾಡ್ತಾರೆ? ಸಾಧನೆ ಶೂನ್ಯ. ಆದರೆ ಭ್ರಷ್ಟಾಚಾರ ವ್ಯಾಪಕ. ಈ ರೀತಿ ಒಂದು ಕರ್ನಾಟಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.